ಸಭಾಪತಿ ಆಯ್ಕೆ ವೇಳೆಯೂ ಮಹಿಳೆಗೆ ಅವಕಾಶ ಇಲ್ಲ. ಸಭಾಪತಿ ಪೀಠದಲ್ಲಿ ಕೂರಿಸುವಾಗಲೂ ಮಹಿಳೆ ಇಲ್ಲ. ಬಿಜೆಪಿ ಸದಸ್ಯ ಕೇಶವ ಪ್ರಸಾದ್ ಆರೋಪವನ್ನ ಮಾಡ್ತಾ ಇರೋದು. 4 ಕಾಂಗ್ರೆಸ್ ಮಹಿಳಾ ಸದಸ್ಯರಿದ್ದಾರೆ. ಒಬ್ಬರಿಂದಲೂ ಅನುಮೋದನೆಗೆ ಸಹಿ ಮಾಡಿಸಿಲ್ಲ. ಸಂಪುಟದಲ್ಲೂ ಇಲ್ಲ, ಇಲ್ಲಿಯೂ ಅವಕಾಶ ಇಲ್ಲ. ಸಭಾಪತಿ ಜೊತೆ ಫೋಟೋಗೂ ಮಹಿಳೆಯರಿಗೆ ಅವಕಾಶ ಇಲ್ಲ. ವಿಪಕ್ಷ ಸದಸ್ಯರಿಂದ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಲಾಗಿದೆ. ಎಲ್ಲ ಪುರುಷ ಸದಸ್ಯರೇ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ಸಂಪುಟದಲ್ಲೂ ಕೂಡ ಮಹಿಳೆಗೆ ಅವಕಾಶ ಇಲ್ಲ, ಇಲ್ಲೂ ಇಲ್ಲ. ಸಭಾಪತಿ ಪೀಠದಲ್ಲಿ ಕೂರಿಸುವಾಗಲೂ ಕೂಡ ಮಹಿಳೆ ಕಾಣಿಸ್ತಾ ಇಲ್ಲ. ಬಿಜೆಪಿ ಸದಸ್ಯ ಕೇಶವ ಪ್ರಸಾದ್ ಆರೋಪವನ್ನ ಮಾಡಿದ್ದಾರೆ ನೋಡಿ. ಈಗ ಒಂದು ನಿಮಿಷ ಈಗ ಈಗ ಸಭಾಪತಿ ನೂತನ ಸಭಾಪತಿಯವರಾಗಿ ಸಲೀಂ ಅಹಮದ್ ಪೀಠಾಲಂಕಾರವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಅಭಿನಂದಿಸ್ತಕ್ಕಂತ ಸದಸ್ಯರು ದಯಮಾಡಿ ಮಾತನಾಡಬಹುದು. ಬನ್ನಿ ಸರ್. ಥ್ಯಾಂಕ್ ಯು. ಈಗ ಮೊದಲಿಗೆ ಇವತ್ತಿನ ನೂತನವಾಗಿ ನಾವು 4 ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ. 4 ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ, ಯಾರಿಗೂ ಕೊಟ್ಟಿಲ್ಲ. ನಾವು ಕಾಂಗ್ರೆಸ್ 4 ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ.